ರಂಜನಿ ಮೊಬೈಲ್ನಲ್ಲಿದ್ದ ಮೆಸೇಜ್ಗಳು, ನಂಬರ್ ಎಲ್ಲವನ್ನ ಅಳಸ ಹಾಕಿದ ರುದ್ರ. ಇನ್ನೊಂದು ಕಡೆ ಏನೋ ಆಲೋಚಿಸ್ತಾ ಕಾಲೇಜಿನಿಂದ ಹೊರಗೆ ಬರ್ತಿದ್ದಾಳೆ ಸುರಭಿ. ಸಡನ್ನಾಗಿ ಅಷ್ಟರಲ್ಲಿ ಕಾರ್ನಲ್ಲಿ ಕಾಲೇಜಿನ ಒಳಗೆ ಎಂಟ್ರಿ ಕೊಟ್ಟ ವೀರೇಂದ್ರ. ಅವನ ಕಾರ್ ನೋಡಿದ್ಲೆ ಅಲ್ಲಿದ್ದವರೆಲ್ಲ ವಾ ಎಷ್ಟು ಚೆನ್ನಾಗಿದೆ ಅಂತ ಒಬ್ಬೊಬ್ಬರಾಗ ಅನ್ನೋ ಅಷ್ಟರಲ್ಲಿ ಆ ಮಾತಲ್ಲಿ ಪ್ರತಿಧ್ವನಿಸ್ತು. ಸುರಭಿ ಕೂಡ ಆ ಕಾರ್ ಕಡೆ ನೋಡಿದ್ಲು. ಅದರಿಂದ ಜಿಗಿದಂತೆ ಇಳಿದ ವೀರೇಂದ್ರ ಹಾಯ್ ಸುರಭಿ ಅಂದ. ಅವನ್ನ ನೋಡಿದ್ಲೆ ಸಣ್ಣದಾಗಿ ನಕ್ಕು ಸುರಭಿ ಹಾಯ್ ಬಾವಾ ಅಂದ್ಲು. ಹೋ ನಾನು ನೆನಪಿದ್ದೀನಾ, ಥ್ಯಾಂಕ್ ಗಾಡ್, ಇಲ್ದಿದ್ರೆ ನಾನು ನಾವೇ ಪರಿಚಯ ಮಾಡ್ಕೊಳ್ಬೇಕೇನೋ ಅಂದ್ಕೊಂಡೆ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಬೆರೆಸಿ ಅಂದ. ಯಾಕಾಗ ಅಂದ್ಕೊಳ್ತೀಯ ಬಾವಾ, ನೀನು ನನಗೆ ನೆನಪಿರಲ್ಲ, ಆದರೂ ಏನಿದು ದಾರಿ ತಪ್ಪು ನಮ್ಮ ಕಾಲೇಜಿಗೆ ಬಂದಿದೆಯಾ, ಇಲ್ಲೇನು ಕೆಲಸ ಅಂತ ಕಣ್ಮಿಟಕಿಸ್ತಾ ಹತ್ತಿರ ಹೋಗಿ ಕೇಳಿದ್ಲು. ನಾನೇನು ದಾರಿ ತಪ್ಪು ಬಂದಿಲ್ಲ, ಬೆಂಗಳೂರು ಆಫೀಸ್ನಲ್ಲಿ ಕೆಲಸ ಇತ್ತು ಅದಕ್ಕೆ ಬಂದೆ. ನೀನಿಲ್ಲೇ ಓದ್ತಿದ್ಯಾ ಅಂತ ತಿಳಿತು, ಅದಕ್ಕೆ ನಿನ್ನ ಭೇಟಿ ಮಾಡಿ ಹೋಗೋಣ ಅಂತ ಬಂದೆ. ಮನೆಯಲ್ಲಿದ್ದರೆ ನಿಮ್ಮ ತಂದೆ ಭೇಟಿ ಆಗೋದಕ್ಕೆ ಬಿಡೋದಿಲ್ಲ ಅಲ್ವಾ ಅಂದ ವೀರೇಂದ್ರ. ಪರವಾಗಿಲ್ಲ, ಇಂದಿಗಾದರೂ ನಿನಗೆ ಒಬ್ಬಳು ಅತ್ತೆ ಮಗಳು ಇದ್ದಾಳೆ ಅನ್ನೋದು ನೆನಪಾಯ್ತಲ್ಲ ಅಂದ್ಲು ಸುರಭಿ. మరి ಅಷ್ಟೊಂದು ವ್ಯಂಗ್ಯ ಬೇಡ ಸುರಭಿ ಅಂದ ವೀರೇಂದ್ರ. ಅಷ್ಟಲ್ಲಿ ಸುರಭಿ ಅಕ್ಕಪಕ್ಕ ನೋಡ್ತಿರಲು, ಏನು ನಾನು ಇಲ್ಲಿದ್ದರೆ ನೀನು ಬೇರೆ ಕಡೆ ನೋಡ್ತಿದ್ಯಾ ಅಂತ ಕೇಳಿದ ವೀರೇಂದ್ರ. ಅಂದರೆ ಸುತ್ತಲೂ ನಮ್ಮ ತಂದೆ ಕಳಿಸಿದ ಭದ್ರತೆ ಇದೆ, ಅವರು ನಾನು ನಿನ್ನ ಜೊತೆ ಮಾತಾಡೋದನ್ನು ನೋಡಿದ್ರೆ ಕೋಪ ಮಾಡ್ಕೊತಾರೆ, ಅದಕ್ಕೆ ಅವ್ರು ಯಾರಾದರೂ ಇದ್ದಾರಾ ಅಂತ ನೋಡ್ತಿದ್ದೆ ಅಂದ್ಲು ಸುರಭಿ. ಅಷ್ಟೊಂದು ಟೆನ್ಷನ್ ತೊಗೋಬೇಡ, ಅವ್ರು ಯಾರೂ ಇಲ್ಲ, ನಾನು ಅಷ್ಟಾದರೂ ಜಾಗ್ರತೆ ತೊಗೊಳ್ತೀನಿ ಬಿಡು, ಬಾ ಹೊರಗೋಗಿ ಏನಾದರೂ ತಿಂತ ಮಾತಾಡೋಣ ಅಂದ. ಈಗ ನನಗೇನು ಬೇಡ ಬಾವಾ, ಇಲ್ಲೇ ಕಾಲೇಜ್ನಲ್ಲಿ ಕೂತು ಮಾತಾಡೋಣ, ಹೊರಗೋದ್ರೆ ಸೆಕ್ಯೂರಿಟಿ ನೋಡ್ತಾರೆ ಅಂದ್ಲು ಸುರಭಿ. ಅವ್ರಿಗೆ ನಾನು ಆ ಚಾನ್ಸ್ ಕೊಡಲ್ಲ ಅಲ್ವಾ, ಪರವಾಗಿಲ್ಲ ಬಾ, ಜಸ್ಟ್ ಐಸ್ ಕ್ರೀಮ್ ಆದರೂ ತಿನ್ನಬಹುದು, ನಿನಗೆ ಐಸ್ ಕ್ರೀಮ್ ಅಂದರೆ ಬಹಳ ಇಷ್ಟ, ಆ ವಿಷಯ ನನಗೇನು ನೆನಪಿದೆ, ಬಾಬಾ ಅನ್ನುತ್ತಾ ಸಲುಗೆಯಿಂದ ಅವಳ ಕೈ ಹಿಡಿದು ಕರ್ಕೊಂಡು ಹೋಗಿ ತಾರ್ ಹತ್ತಿಸ್ದ. ಸುರಭಿ ಕೂಡ ಹೆಚ್ಚೇನು ಆಟ ಮಾಡಲಿಲ್ಲ, ಇಬ್ಬರು ತಾರ್ನಲ್ಲಿ ವೇಗವಾಗಿ ಹೊರಟೋದ್ರು. ಇನ್ನೊಂದು ಕಡೆ ಆಫೀಸ್ ಮುಗಿದ ಮೇಲೆ ರಂಜಿನಿ ಹೋಗ್ತಾ, ಸರ್ ನನ್ನ ಮೊಬೈಲ್ ಅಂದ್ಲು. ರುದ್ರ ಅವಳ ಮೊಬೈಲ್ ಅವಳಿಗೆ ನೀಡ್ದ. ಸರ್, ಆ ಕ್ಯಾಬ್ ಡ್ರೈವರ್ನ ಕೆಲಸದಿಂದ ತೆಗೆದಿದ್ದೀರಾ, ಇಲ್ದಿದ್ರೆ ಅವನು ನಿನ್ನೆ ಸಿಟ್ಟನ್ನು ಇಂದು ನನ್ನ ಮೇಲೆ ತೀರಿಸ್ಕೊಳ್ತಾನೆ ಅಂದ್ಲು. ಅದರ ಅಗತ್ಯ ಇಲ್ಲ, ಅವನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ, ಇನ್ನು ನಿನ್ನ ತಂಟೆಗೆ ಬರಲ್ಲ ಹೋಗು ಅಂದ ರುದ್ರ. ಇವರೇನು ಹೀಗೆ ಒಂದು ಮಾತು ಕೂಡ ಹೇಳಲ್ಲ ಅಂತ ಗುಣಕ್ತಾ ಅಲ್ಲಿಂದ ಹೊರ್ಟು ಹೋದ್ಲು ರಂಜಿನಿ. ಅವಳಲ್ಲಿಂದ ಹೋದ ತಕ್ಷಣವೇ ಆ ಕ್ಯಾಬ್ಗೆ ಎಂಟ್ರಿ ಕೊಟ್ಲು ಮನೀಷಾ. ಅವಳನ್ನ ನೋಡಿದ್ಲೆ, ಏನು ಮನೀಷಾ ಇನ್ನೂ ಹೋಗಲಿಲ್ವಾ, ನಿಮ್ಮ ಮೇಡಮ್ ಕೂಡ ಹೊರಟೋದ್ರಲ್ಲ ಅಂದ. ನಿಲ್ಸು ರುದ್ರ, ಅವಳು ನನ್ನ ಮೇಡಮ್ ಅಂದ್ರೇನು, ಅವಳನ್ನ ರಂಜಿನಿ ಅಂತ ಹೆಸರಿಟ್ಟು ಕರೆಯೋದೇ ಹೆಚ್ಚು ಅಂದ್ಲು ಮನೀಷಾ. ನೋಡು ಮನೀಷಾ, ಮೊದಲಿಗೆ ನಮಗಿಂತ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿ ಅಂದ ರುದ್ರ. ಆ ಮಾತಿಗೆ ಸುಮ್ಮನಾದ್ಲು ಮನೀಷಾ. ಸರಿ, ಇಲ್ಲೇನು ಮಾಡ್ತಿದ್ಯಾ, ಇನ್ನು ಮನೆಗೆ ಹೋಗು ಅಂದ ರುದ್ರ. ಅದಕ್ಕೆ ನೀನು ಮನೆಗೆ ಬರಲ್ವಾ, ನಾನು ಗಾಡಿ ತಂದಿಲ್ಲ, ನನ್ನ ನೀನೇ ಡ್ರಾಪ್ ಮಾಡಬೇಕು ಅಂತ ಹಕ್ಕಿನಿಂದ ಅಂದ್ಲು ಮನೀಷಾ. ನಾನೇನು ನಿನ್ನ ಡ್ರೈವರ್ ಅಂದ್ಕೊಂಡಿದ್ಯಾ, ನಿನ್ನ ಡ್ರಾಪ್ ಮಾಡೋದಕ್ಕೆ, ಬೇಕಿದ್ರೆ ಗಾಡಿ ತರಿಸ್ಕೊ, ಇಲ್ದಿದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ಅಷ್ಟೇ ಹೊರತು ನನ್ನ ಡ್ರೈವರ್ ಮಾಡೋದಕ್ಕೆ ನೋಡಬೇಡ ಅಂದ ಕಠಿಣವಾಗಿ. ಅವನ ಕೋಪಕ್ಕೆ ಬೆಚ್ಚಿಬಿದ್ದು, ಇಲ್ಲ ಇಲ್ಲ, ನನ್ನ ಉದ್ದೇಶ ಅದೆಲ್ಲ ರುದ್ರ, ಜಸ್ಟ್ ನಾವಿಬ್ಬರು ಹರಟೆ ಹೊಡಿತಾ ಹೋಗೋಣ ಅಂತ ಹಾಕಿ ಕೇಳಿದೆ ಅಷ್ಟೇ, ಸಾರಿ, ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಒಟ್ಟು ಹೋದ್ಲು. ಆಫೀಸ್ ಎಲ್ಲ ಖಾಲಿ ಆಯಿತು. ಸೆಕೆಂಡ್ ಶಿಫ್ಟ್ ನೌಕರರು ಬರಲು ಇನ್ನೂ ಸಮಯ ಇತ್ತು. ರುದ್ರ ಕೂಡ ಆಫೀಸ್ನಿಂದ ಹೋಗೋ ಸಮಯ ಆಯಿತು. ಆದರೆ ತನಗೆ ಬರಲಿರೋ ಒಂದು ಫೋನ್ ಕಾಲ್ಗಾಗಿ ಕಾತರದಿಂದ ಕಾಯ್ತಿದ್ದಾನೆ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಎರಡನೇ ರಿಂಗ್ಗೆ ಫೋನ್ ಎತ್ತಿದ ರುದ್ರ. ಅತ್ತಲ್ಲಿಂದ ಫೋನ್ ಮಾಡಿದ ವ್ಯಕ್ತಿ, ನೀವು ಕೇಳಿದ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂದ. ಅದರಿಂದ ತಕ್ಷಣ ಎಚ್ಚೆತ್ತ ರುದ್ರ ಅವನು ಹೇಳಿದ ವಿವರಗಳನ್ನೆಲ್ಲ ಕೇಳಿಸ್ಕೊಂಡ. ಅವನು ಹೇಳ್ತಿರೋ ಒಂದೊಂದು ವಿಷಯ ಕೇಳ್ತಿದ್ರೆ ಅವನ ಮುಖ ಪ್ರಸನ್ನವಾಗೋದಷ್ಟೇ ಅಲ್ಲದೆ ಮುಖದಲ್ಲಿ ಅಪಾರವಾದ ಆನಂದ. ಆಮೇಲೆ ಅವನಿಗೆ ಏನು ಮಾಡಬೇಕಂತ ಕೆಲವು ಸೂಚನೆಗಳನ್ನ ನೀಡಿ ತನ್ನ ಕ್ಯಾಬಿನಿಂದ ಹೊರಬಂದ. ಆ ಕ್ಷಣ ಅವನ ಮುಖದಲ್ಲಿ ಯಾವುದೋ ತಿಳಿಯದ ಆನಂದ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆ ಸಂತೋಷವನ್ನು ಯಾರಿಗಾದರೂ ಹೇಳ್ಕೊಳ್ಬೇಕನ್ನಿಸ್ತು, ಆದರೆ ಅದು ಯಾರಿಗೆ ಅಂತ ಅವನಿಗೆ ತಿಳಿತಿಲ್ಲ. ಅದಕ್ಕೆ ಮನೆಗೆ ಹೋಗಿ ಒಂದು ತಣ್ಣನೆಯ ಬೀರ್ನೊಂದಿಗೆ ತನ್ನ ಸಂತೋಷವನ್ನು ಆಚರಿಸಬೇಕು ಅಂತ ನಿರ್ಧರಿಸ್ದ. ಆಫೀಸ್ನಿಂದ ಹೊರಟ ರುದ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಆಸ್ಪತ್ರೆಗೆ ಹೋದ. ಆಸ್ಪತ್ರೆಯಲ್ಲಿ ಒಂದು ವಿಶೇಷ ರೂಮನ್ನು ಪುರುಷೋತ್ತಮ ಅವರಿಗಾಗಿ ಸಿದ್ಧಪಡಿಸಿದ್ರು. ವಿಶೇಷವಾಗಿ ಅವರಿಗಾಗಿ ಒಬ್ಬ ನರ್ಸನ್ನು ನೇಮಿಸಿದ್ರು. ಆಕೆ ಪುರುಷೋತ್ತಮ ಅವರ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ಲು. ರುದ್ರ ಹೋಗಿ ಸ್ವಲ್ಪ ಹೊತ್ತು ಪುರುಷೋತ್ತಮ ಅವರ ಪಕ್ಕದಲ್ಲಿ ಕೂತ. ಅವ್ರ ಪ್ರಜ್ಞೆಯಲ್ಲಿ ಇಲ್ದಿದ್ರು ಹೇಳೋದು ಕೇಳಿಸುತ್ತೆ ಅಂತ ಡಾಕ್ಟರ್ ಹೇಳಿದ್ರಿಂದ ತನಗೆ ಅಂದು ತಿಳಿದ ವಿಷಯ, ಹಾಗೆ ತನ್ನ ಜೀವನದಲ್ಲಿ ತಾನು ತೆಗೆದುಕೊಳ್ಳಿರೋ ಅತಿ ದೊಡ್ಡ ನಿರ್ಧಾರ ದೊಡ್ಡವರ ಹತ್ರ ಹೇಳ್ದ. ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಕಳೆದ ರುದ್ರ ಮನೆಗೆ ಹೊರಟ. ಅವನು ಮನೆಗೆ ಬರೋ ಅಷ್ಟರಲ್ಲಿ ಹಾಲ್ನಲ್ಲಿ ಕೂತು ಹರಟೆ ಹೊಡಿತಿದ್ರು ಮನೀಷಾ ಮತ್ತು ವಸುಂಧರ. ಈ ಮನೀಷಾ ಯಾಕೆ ಯಾವಾಗಲೂ ಈ ಮನೆಯಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡ ರುದ್ರ ನೇರವಾಗಿ ರೂಮ್ಗೆ ಹೋಗ್ತಿದ್ರೆ, ಮಗನೇ ರುದ್ರ, ಸ್ವಲ್ಪ ಹೊತ್ತಿನಲ್ಲಿ ಕೂತ್ಕೋ ಅಂತ ಕರೆದ್ರು. ಆ ಮಾತಿ ಕನಿಷ್ಠ ಹಿಂದೆ ತಿರುಗಿ ನೋಡಿದೆ. ಇಲ್ಲ ಮಮ್ಮಿ, ಐ ಆಮ್ ಟಯರ್ಡ್ ಅನ್ನುತ್ತಾ ರೂಮ್ಗೆ ಹೋಗಿ ಫ್ರೆಶ್ ಆಗೋರ ಬಂದು ಕನ್ನಡಿ ಮುಂದೆ ಕೂದಲು ಬಾಚಿಕೊಳ್ತಿರುವಾಗ ಸಡನ್ನಾಗಿ ಹಿಂದಿನಿಂದ ಯಾರೋ ಅವನ್ನ ಬೆಡ್ಶೀಟ್ ಹೊತ್ತಿಸಿ ಗಟ್ಟಿಯಾಗಿ ಹಿಡಿದು ಹಾಸಿಗೆ ಮೇಲೆ ತಳ್ಳಿದ್ರು. ತಕ್ಷಣ ಪ್ರತಿಕ್ರಿಯಿಸಲು ಹೋದ ರುದ್ರನ ಕೈ ಕಾಲುಗಳನ್ನ ಗಟ್ಟಿಯಾಗಿಡಿದು ಅವನ ಮೇಲೆ ಒಬ್ಬ ವ್ಯಕ್ತಿ ಹತ್ತು ಕೂತ. ಆಗ ತನ್ನ ಬಲ ಬಳಸಿ ಒಮ್ಮೆಗೆ ಎದ್ದ ರುದ್ರ ತನ್ನ ಮೇಲೆ ಕೂತಿದ್ದ ವ್ಯಕ್ತಿಯನ್ನು ಹಾಸಿಗೆ ಮೇಲೆ ತಳ್ಳಿ ಅವನ ಮೇಲೆ ಹತ್ತು ಕೂತ. ಏಯ್ ಬಿಡೋ, ಇಲ್ದಿದ್ರೆ ನನ್ನ ಕೈ ಸಾಯ್ತೀಯ ಅಂದ ಹಾಸಿಗೆ ಮೇಲಿದ್ದ ವ್ಯಕ್ತಿ. ಮೊದಲು ಶುರು ಮಾಡಿದ ನೀನೇ ತಾನೇ,
ಇನ್ನು ನಾನು ಯಾಕೆ ಬಿಡ್ತೀನಿ ಅನ್ನತ್ತ ಕೈಗಳೆರಡನ್ನ ಗಟ್ಟಿಯಾಗಿಡ್ದು ಅಂದ ರುದ್ರ. ಇವ್ರು ರಾಸ್ಕಲ್ ಏರ್ಪೋರ್ಟಿಗೆ ಬರ್ತೀನಿ ಅಂತ ಹೇಳಿ ಬಾರದೆ ಮೋಸ ಮಾಡಿದಲ್ದೆ ನನ್ನ ಮರ್ತಿದ್ದಲ್ದೆ ಮೇಲೆ ಕೂತು ಈಗ ಮತ್ತೆ ನನ್ನ ಮೇಲೆ ದಾಳಿ ಮಾಡ್ತೀಯಾ, ಇಳಿಯಲೋ ಅಂದ. ಅರೆ ಬದ್ಮಾಶ್, ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಫೋನ್ ಮಾಡ್ಬೇಕು ತಾನೆ, 100 ಕೆಲಸಗಳಿಂದ ನನಗೆ ಅದು ಹೇಗೆ ನೆನಪಿರುತ್ತೆ? ಕೊಲೆ ಮಾಡ್ತೀನಿ ನಿನಗೆ ನನಗಿಂತ ಕೆಲಸಗಳು ಹೆಚ್ಚಾದವಾ ಅಂದ ಆ ವ್ಯಕ್ತಿ. ಇವರ ಗಲಾಟೆ ಕೇಳಿ ರೂಮ್ ಬಂದು ನೋಡಿದ ವಸುಂಧರ ಅಷ್ಟರಲ್ಲೇ ಶುರು ಮಾಡಿದ್ರ, ಇಬ್ಬರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ CEO ನೋಡಿದ್ರೆ ಹೀಗೆ ಚಿಕ್ಕ ಮಕ್ಕಳಂತೂ ಕಿತ್ತಾಡ್ತಿದ್ದೀರಿ, ಹೀಗೆ ನಿಮ್ಮ ಫೋಟೋ ತೆಗೆದು ಇಂಟರ್ನ್ಯಾಷನಲ್ ಮೀಡಿಯಾಗೆ ಕೊಟ್ಟರೆ 2 ದಿನ ನಿಲ್ಲಿಸ್ತೀನಿ ನ್ಯೂಸ್ ಬರೀತಾರೆ ಅಂದರು ನಗ್ತಾ. ನೋಡಿ ಆಂಟಿ, ಮಾಡಿದೆಲ್ಲ ಇವನು ಮಾಡಿ ಮತ್ತೆ ನನ್ನೇ ಹೊಡಿತಿದ್ದಾನೆ ಅಂತ ರುದ್ರನನ್ನು ತಳ್ಳೋದಕ್ಕೆ ನೋಡ್ತಿದ್ದಾನೆ ಅವನು. ಅರೆ ರುದ್ರ, ಅವನು ಇಷ್ಟೊಂದು ದೂರ ಪ್ರಯಾಣ ಮಾಡಿ ಬಂದಿದ್ದಾನೆ ಬಿಡು, ಅವನ ಮೇಲೆ ಹೇಳೋ ಅಂದ್ಲು. ಇಲ್ಲ ಮಮ್ಮಿ, ನೀನು ಯಾವಾಗಲೂ ಅವನಿಗೆ ಸಪೋರ್ಟ್ ಮಾಡ್ತೀಯಾ, ಅವನು ಬರ್ತಿರೋ ಬಗ್ಗೆ 1 ವಾರದ ಮುಂಚೆ ಯಾವಾಗಲೂ ಫೋನ್ ಮಾಡಿ ಹೇಳ್ದ, ಮತ್ತು ಮಧ್ಯದಲ್ಲಿ ಹೇಳೋ ಕೆಲಸ ಇಲ್ವಾ, ಅಲ್ಲಿಂದ ಹೊರಟಾಗಾದರೂ ಹೇಳಬೇಕಿತ್ತಲ್ವಾ ಅಂದ ರುದ್ರ. ಏಯ್, ನಾನು ನಿನ್ನ ಬೆಸ್ಟ್ ಫ್ರೆಂಡ್, ಅಂಥದ್ರಲ್ಲಿ ನಾನು ಯಾವಾಗ ಹೊರಡ್ತೀನಿ ಅಂತ ನೀನು ಕಾಯ್ತಿರಬೇಕು ಅಷ್ಟೇ ಹೊರತು ಹೀಗೆ ನೆಪ ಹೇಳಬೇಡ. ತಕ್ಷಣ ಅವನ ತಲೆ ಮೇಲೆ ಒಂದು ಏಟು ಕೊಟ್ಟು ಹೆಚ್ಚು ಮಾತಾಡಿದ್ರೆ ಸಾಯ್ತೀಯಾ ಅಂದ ರುದ್ರ. ಅಬ್ಬಬ್ಬಾ, ನಿಮ್ಮಿಬ್ಬರ ಜಗಳ ನಿಲ್ಲಿಸ್ರೋ ರುದ್ರ, ಅವನು ಬಂದ ಕೂಡಲೇ ಹಸು ಬಂದಿದ್ದ, ನಾನು ಅವನಿಗೆ ಇಷ್ಟವಾದದ್ದನ್ನು ಮಾಡಿಟ್ಟಿದ್ದೀನಿ, ಬಂದು ತಿಂತೀರಾ, ಇಲ್ದಿದ್ರೆ ಹೀಗೆ ಹೊಡೆದಾಡ್ತೀರಾ ಅಂದ್ಲು. ಆ ಮಾತಿಗೆ ಮೆಲ್ಲಗೆ ಅವನ ಮೇಲಿಂದ ಎದ್ದು ಬೆಡ್ ಇಳಿದ ರುದ್ರ. ಹಿಂದೆ ಎದ್ದ ಅವನು ರುದ್ರ ಕುತ್ತಿಗೆ ಸುತ್ತ ಕೈ ಹಾಕಿ ಬೆನ್ನ ಮೇಲೆ ಹತ್ತದ. ಅವನು ಕೆಳಗೆ ಬೀಳದಂತೆ ಹಾಗೆ ಹಿಡ್ಕೊಂಡು, ಏನೋ ರಿಷಿ, ನಿನಗಿನ್ನೂ ಈ ಅಭ್ಯಾಸ ಹೋಗಲಿಲ್ವಾ ಅಂತ ಮುದ್ದಾಗಿ ಮುನಿಸ್ಕೊಂಡ ರುದ್ರ. ಎಲ್ಲಿದ್ದರೂ ಹೇಗಿದ್ದರೂ ನನ್ನ ಈ ಅಭ್ಯಾಸ ಮಾತ್ರ ನಿನ್ನ ಹತ್ರ ಹೋಗೋದೇ ಇಲ್ಲ ಕಣೋ ಅಂದ ರಿಷಿ. ಇಬ್ಬರು ಡೈನಿಂಗ್ ಟೇಬಲ್ ಹತ್ರ ಹೋಗೋಷ್ಟರಲ್ಲಿ ಅವರಿಗೆ ಊಟ ಬಡಿಸೋದಕ್ಕೆ ಶುರು ಮಾಡಿದ್ಲು ವಸುಂಧರ. ಇಬ್ಬರು ತಿನ್ನುತ್ತಲೇ ವಸುಂಧರ ಜೊತೆ ಮಾಮೂಲಿ ವಿಷಯಗಳ ಬಗ್ಗೆ ಮಾತಾಡಿದ್ರು. ಅವರಿಬ್ಬರು ಡಿನ್ನರ್ ಮುಗಿಸಿ ರೂಮ್ಗೆ ಹೋಗ್ತಿದ್ರೆ, ರಾತ್ರಿಯೆಲ್ಲ ಹೆಣ್ಮಕ್ಳಂತೆ ಇಬ್ಬರು ಹರಟೆ ಹೊಡಿಬೇಡಿ, ನಾಳೆ ಮಾತಾಡ್ಕೊಳ್ಬಹುದು, ಬೇಗ ಮಲಗಿ ಅಂತ ಹಿಂದಿನಿಂದ ಹೇಳಿದ್ಲು ವಸುಂಧರ. ಆ ಮಾತು ಅವ್ರಿಗೆ ಪ್ರತಿ ಬಾರಿಯೂ ಅಭ್ಯಾಸವೇ. ಹಾಗೆ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಹರಟೆ ಹೊಡಿಯೋದು ಕೂಡ ಅವ್ರಿಗೆ ಅಭ್ಯಾಸ. ಇಬ್ಬರು ರೂಮ್ಗೆ ಹೋಗಿ ಬಾಲ್ಕನಿಯಲ್ಲಿ ಬೆಡ್ ಹಾಕ್ಕೊಂಡು ಸೆಟ್ಲಾದರು. ತನ್ನ ರೂಮ್ನಲ್ಲಿದ್ದ ಫ್ರಿಡ್ಜ್ನಿಂದ 2 ಬೀರ್ ಬಾಟಲ್ ತಂದ ರುದ್ರ. ಅರೆ ರುದ್ರ, ಈಗ ತಾನೇ ತಿನ್ನಲಿಲ್ವೇ, ಅಷ್ಟರಲ್ಲೇ ಬೀರ್ ಯಾಕೆ ಅಂತ ಕೇಳ್ದ. ನೀನು ಸುಮ್ಮನೆ ಅಮೂಲ್ ಬೇಬಿ ಅಂತ ಆಡಬೇಡ, ಅಷ್ಟಕ್ಕೂ ಏನು ವಿಷಯ, ಹೇಗಿದೆ ಬಿಸ್ನೆಸ್ ಅಂದ. ಆ ಮಾತಿಗೆ ಸಣ್ಣದಾಗಿ ನಕ್ಕು, ಬಿಸ್ನೆಸ್ಗೆ ಏನಾಗಿದೆ, ಚೆನ್ನಾಗಿದೆ ಅಂದ. ಮತ್ತು ಪರ್ಸ್ನಲ್ ಲೈಫ್ ಹೇಗಿದೆ ನಿನ್ನ ಪ್ರೇಯಸಿ ಏನಂತಾಳೆ, ಮದುವೆ ಯಾವಾಗ ಮಾಡ್ಕೊಳ್ತಿದ್ದೀರಿ ಅಂತ ಕೇಳ್ದ ರುದ್ರ. ಆ ಮಾತಿಗೆ ಏನು ಉತ್ತರ ಹಿಡಿದೆ ದಿಕ್ಕಗಳನ್ನ ನೋಡೋದಕ್ಕೆ ಶುರು ಮಾಡ್ದ ರಿಷಿ. ಏನಾಯ್ತೋ ಒಮ್ಮೆಗೆ ಯಾಕೆ ಹೀಗಾದೆ ಅಂತ ಕೇಳ್ದ ರುದ್ರ. ನಥಿಂಗ್ ಕಣೋ, ನನ್ನ ವಿಷಯ ಬಿಡು, ನಿನ್ನ ವಿಷಯ ಏನು, ಇನ್ನು ಎಷ್ಟು ದಿನ ಹೀಗೆ ಒಬ್ಬಂಟಿಯಾಗಿರ್ತೀಯ, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬಾರ್ದಾ ಅಂದ ರಿಷಿ. ಒಳ್ಳೇದೇನು ಕೆಟ್ಟದೇನು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕರೆ ಸಾಕ್ಬಿಡು, ನನ್ನ ವಿಷಯ ಬಿಡು, ನೀನು ಹೇಳು ಮೊದಲು, ನಿನ್ನ ಲವ್ ಮ್ಯಾಟರ್ ಏನಾಯಿತು ಅಂತ ಕೇಳ್ದ ರುದ್ರ. ಏನಿದೆ, ಲವ್ ಮಾಡಿದವರೆಲ್ಲ ಮದುವೆ ಆಗೋದಕ್ಕಾಗಲ್ಲ ಅಲ್ವಾ, ಹಾಗೆ ನನಗೆ ಕೂಡ ಮದುವೆ ಆಗೋ ಯೋಗ ಇಲ್ಲ, ನಮ್ಮಿಬ್ರಿಗೂ ಬ್ರೇಕಪ್ ಆಗಿದೆ ಅಂತ ಹೇಳ್ದ ರಿಷಿ. ವಾಟ್, ಬ್ರೇಕಪ್ ಆಗಿದೆ, ಯಾಕೋ ಅಂತ ಕೇಳ್ದ ರುದ್ರ. ಆ ಮಾತಿಗೊಂದು ದೀರ್ಘ ನಿಟ್ಟುಸಿರು ಬಿಟ್ಟು, ದೊಡ್ಡದಾಗಿ ಕಾರಣ ಅಂತೇನೂ ಇಲ್ಲ, ಡ್ಯಾಡಿಗೆ ಆ ಹುಡುಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಷ್ಟ ಆಗಲಿಲ್ಲ, ಅದಕ್ಕೆ ನೋ ಅಂದ್ಬಿಟ್ರು ಅಂದ ರಿಷಿ. ಡ್ಯಾಡ್ ನೋ ಅಂದರೆ ನೀನು ಯಾಕೆ ಬಿಟ್ಟೆ, ಅವಳನ್ನ ನಿಜವಾಗಿ ಲವ್ ಮಾಡಿದ್ದೀನಿ ಅಂತಿದೆಯಲ್ಲ, ಲವ್ ಮಾಡಿದ್ರೆ ಹಾಗೆ ಯಾರೂ ಬಿಡಲ್ಲ, ಆದರೂ ಡ್ಯಾಡ್ ಬೇಡ ಅಂದರೆ ನಿಂತು ಬಿಡ್ತೀಯಾ, ಎಲ್ಲರನ್ನೂ ಎದುರಿಸಿ ಮದುವೆ ಆಗಬೇಕಿತ್ತು, ಅಷ್ಟೊಂದು ಅಗತ್ಯ ಇದ್ದರೆ ಮನೆಯಿಂದ ಹೊರ ಬರಬೇಕಿತ್ತಲ್ವಾ ಅಂದ. ನಾನು ಅದನ್ನೇ ಅಂದ್ಕೊಂಡಿದ್ದೆ ಕಣೋ, ಮನೆಯಿಂದ ಹೊರ ಬಂದು ಯಾವುದೋ ಒಂದು ಕೆಲಸ ಮಾಡ್ತಾಳನ್ನ ಮದುವೆ ಖುಷಿಯಾಗಿರ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅದಕ್ಕೆ ಆ ಹುಡುಗಿ ಒಪ್ಪಲಿಲ್ಲ ಅಂದ ರಿಷಿ. ಅಂದರೆ ಅದರ ಅರ್ಥ ಏನು ಅಂತ ಅಚ್ಚರಿಯಿಂದ ಕೇಳ್ದ. ಅರ್ಥ ಅಂದರೆ ಇನ್ನೇನು ಇಲ್ಲ ಕಣೋ, ಅವಳಿಗೆ ನಾನು ಬೇಕು ಅಷ್ಟೇ ಅಲ್ಲ, ನನ್ನ ಜೊತೆ ನನ್ನ ಫ್ಯಾಮಿಲಿ ಹಿಂದಿರೋ ಆಸ್ತಿ ಪಾಸ್ತಿಗಳು ಕೂಡ ಬೇಕು, ಅವಿಲ್ದಿದ್ರೆ ನಾನು ಬೇಡ, ಅಸಲಿಗೆ ನನ್ನ ಹಿಂದಿರೋ ಆಸ್ತಿ ಅಂತಸ್ತನ್ನು ನೋಡಿ ಅವಳು ನನ್ನನ್ನು ಲವ್ ಮಾಡಿದ್ದು, ಈಗ ಅವು ಯಾವುದು ನನ್ನ ಹತ್ರ ಇಲ್ದಿದ್ರೆ ಅವಳಿಗೆ ನಾನು ಬೇಡ, ಸೊ ಅವಿಲ್ಲದೆ ಅವಳಿಗಾಗಿ ಬಂದರೆ ನನ್ನ ಬಿಟ್ಟು ಬಿಡಲು ಹೇಳಿದ್ಲು ಕಣೋ, ಅದಕ್ಕೆ ಅವಳಿಗಾಗಿ ಹೋಗದೆ ಅವಳನ್ನೇ ಬಿಟ್ಟುಬಿಟ್ಟೆ ಅಂದ್ಲು ರಿಷಿ. ಅವನು ಹೇಳಿದನು ಸರಿಯಾಗಿ ಅರ್ಥ ಮಾಡಿಕೊಂಡ ರುದ್ರ. ಒಳ್ಳೆ ಕೆಲಸ ಮಾಡಿದೆ, ನಮ್ಮನ್ನು ನಮ್ಮಂತೆ ಇಷ್ಟಪಡೋ ಹುಡುಗಿ ಬರಬೇಕು ಅಷ್ಟೇ ಹೊರತು ನಮ್ಮ ಬ್ಯಾಕ್ಗ್ರೌಂಡ್ ನೋಡಿ ನಮ್ಮ ಹಿಂದಿರೋ ಆಸ್ತಿ ಪಾಸ್ತಿಗಳನ್ನ ನೋಡ್ತಾ ಬರಬಾರ್ದು ಅಂದ. ಅದು ಸತ್ಯ, ಆದರೆ ಸಡನ್ನಾಗಿ ಅವಳು ನನ್ನ ಹೀಗೆ ಬಿಟ್ಟು ಹೋದರೆ ನನಗೆ ಎಷ್ಟು ಬೇಸರ ಆಗುತ್ತೆ, ನನ್ನ ಹಿಂದಿರೋ ಆಸ್ತಿಗೆ ಮಾತ್ರ ಬೆಲೆ ಇದೆಯೇ, ನನಗೇನು ಬೆಲೆ ಇಲ್ವಾ ಅಂತ ಕೇಳ್ದ ರಿಷಿ. ಯಾಕಿಲ್ವೋ, ನಿನ್ನ ಬೆಲೆ ತಿಳಿಯೋದ್ರಿಂದ ಕೆಟ್ಟ ವಿಷಯಗಳ ಬಗ್ಗೆ ನಿನ್ನ ಬೆಲೆ ಬಾಳುವ ಸಮಯ ವ್ಯರ್ಥ ಮಾಡ್ಕೊಳ್ತಿದ್ಯಾ, ಸರಿಯಾ, ಬಿಟ್ಬಿಡು, ಅವಳ ಜೀವನದಲ್ಲಿ ನಿನ್ನಂಥ ಬಂಗಾರವನ್ನು ಕಳ್ಕೊಂಡಿದ್ದಾಳೆ ಅಂದ ರುದ್ರ. ಆ ಮಾತಿಗೆ ಮೆಲ್ಲಗೆ ನಕ್ಕು, ನನ್ನ ವಿಷಯ ಸರಿ, ಈಗ ಹೇಳಿ ನಿನ್ನ ವಿಷಯ, ಯಾರನ್ನಾದರೂ ಲವ್ ಮಾಡ್ತಿದ್ದೆ, ಇಲ್ದಿದ್ರೆ ಮಮ್ಮಿ ಏನಾದರೂ ಸಂಬಂಧ ನೋಡ್ತಿದ್ದಾರಾ ಅಂತ ಕೇಳ್ದ. ಮಮ್ಮಿ ಒಂದು ಸಂಬಂಧ ನೋಡಿದಾರ, ಆದರೆ ಆ ಹುಡುಗಿಯನ್ನು ಮದುವೆ ಆಗೋದು ನನಗಿಷ್ಟ ಇಲ್ಲ ಅಂದ. ಯಾಕೆ ಆ ಹುಡುಗಿ ಸುಂದರವಾಗಿಲ್ವಾ ಅಂತ ಕೇಳ್ದ ರಿಷಿ. ಚೆನ್ನಾಗಿರ್ತಾಳೆ, ಆದರೆ ನಾನು ಮದುವೆ ಆಗಲ್ಲ ಅಂತ ಬೀರ್ ಬಾಟಲ್ ಓಪನ್ ತೆಗೆಯುತ್ತಾ ಅಂದ ರುದ್ರ. ಹೌದಾ, ಅಂದರೆ ಅದರ ಅರ್ಥ ಈಗಾಗಲೇ ನಿನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಹೌದಾ ಅಂದ. ಹೌದು ಅಂದರೆ ಹೌದು ಅಂದ ರುದ್ರ. ಅರರರೇ ರುದ್ರ, ನೀನು ನಾಚಿಕೆ ಪಡ್ತಿದ್ಯಾ ಗೊತ್ತಾ ನಿನಗೆ ಅಂದ. ಆ ಮಾತಿಗೆ ಸಣ್ಣದಾಗಿ ನಕ್ಕ ರುದ್ರ ತನ್ನ ಕೈಯಲ್ಲಿದ್ದ ಬೀರ್ ಬಾಟಲ್ನ ರಿಷಿಗೆ ನೀಡ್ದ. ಆ ಬಾಟಲ್ ತಗೊಳ್ತಾ, ಅಷ್ಟಕ್ಕೂ ಯಾರ ಹುಡುಗಿ, ಎಲ್ಲಿ ನೋಡಿದೆ, ನಿಮ್ಮಿಬ್ರಿಗೂ ಪರಿಚಯ ಹೇಗೆ, ಪ್ರಪೋಸ್ ಮಾಡ್ದಾ, ಫಸ್ಟ್ ಡೇಟ್ ಎಲ್ಲಿಗೆ ಹೋಗಿದ್ರಿ ಅಂತ ಪ್ರಶ್ನೆಗಳು ಸುರಿಮಳಿ.
ನಿಲ್ಲಿಸೋ ಸಾಕು, ಇನ್ನೂ ಅಷ್ಟೊಂದು ಸಿನಿಮಾ ಏನಿಲ್ಲ. ಅವಳು ಅಂದರೆ ನನಗಿಷ್ಟ, ಇನ್ಫ್ಯಾಕ್ಟ್ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಅವಳಿಗೆ ನಾನಂದರೆ ಇಷ್ಟ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಷ್ಟನಾ, ಎಂಥ ಇಷ್ಟ, ಆದರೂ ಇಲ್ಲಿವರೆಗೆ ಅವಳಿಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದ ರಿಷಿ. ಏನೋ ಹೇಳೋ ಧೈರ್ಯ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಇಷ್ಟ. ನಿಜ ಹೇಳಬೇಕಂದ್ರೆ ನೋಡಿದ ತಕ್ಷಣವೇ ಫ್ಲ್ಯಾಟ್ ಆಗಿಬಿಟ್ಟೆ. ಫ್ಲ್ಯಾಟಾಗಿ ಏನು ಮಾಡಿದೆ ಗೊತ್ತಾ ಅಂತ ಕೇಳಿದ ರುದ್ರ. ಏನು ಮಾಡ್ದೋ, ಒಂದು ವೇಳೆ ಕಿಸ್ ಮಾಡಿದೆ ಅಂದರೆ ಏನು ಅಂತ ಕುತೂಹಲದಿಂದ ಕೇಳಿದ ರಿಷಿ. ಗಟ್ಟಿಯಾಗಿ ನಕ್ಕ ರುದ್ರ. ನಗೋದಲ್ವೋ, ವಿಷಯ ಹೇಳು ಅಂದ ರಿಷಿ. ನೀನು ಹೇಳಿದ ಸರಿಯೇ, ಅವಳನ್ನ ನೋಡ್ತಿದ್ದಂತೆ ಪೂರ್ತಿಯಾಗಿ ಇಷ್ಟ ಆಗಿಬಿಟ್ಲು, ಅದಕ್ಕೆ ಕಿಸ್ ಮಾಡಿಬಿಟ್ಟೆ. 2ನೇ ಬಾರಿ ನೋಡಿದಾಗ ಅವಳ ಮಾತುಗಳು ಬಂದವು. ಅವಳಲ್ಲಿರೋ ಕೃತಜ್ಞತಾ ಭಾವ ಇಷ್ಟ ಆಯಿತು. ಆಗ ಅವಳ ಮೇಲಿದ್ದ ಇಷ್ಟ ಇನ್ನೂ ಹೆಚ್ಚಾಯಿತು. ಒಬ್ಬನು ಅವಳನ್ನ ಫ್ಲರ್ಟ್ ಮಾಡ್ತಾ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಿದ್ರೆ ಅವನನ್ನು ನಾನು ನಡು ರಸ್ತೆಯಲ್ಲಿ ಹೊಡೆದೆ ಕೂಡ ಅಂತ ಹೇಳ್ದ ರುದ್ರ. ಅಬ್ಬೋ, ನಿನ್ನಲ್ಲಿ ಆ್ಯಂಗಲ್ ಕೂಡ ಇದೆಯಾ ರುದ್ರ, ಲವರ್ ಬಾಯ್ ಅಂದ ಹಾಗೆ ನೈಸ್ ಅಂತ ಡ್ರಿಂಕ್ ಮಾಡ್ತಾ ಅಂದ. ಅಷ್ಟೇ ಅಲ್ಲ ಕಣೋ, ಅವಳಿಗೆ ಹೇಗಾದರೂ ಪ್ರಪೋಸ್ ಮಾಡಬೇಕಂತ ಪೂರ್ತಿ ಪ್ಲ್ಯಾನಿಂಗ್ ಮಾಡಿದೆ. ಬಟ್ ಸಡನ್ನಾಗಿ ಫಾರಿನ್ನಲ್ಲಿರೋ ನಮ್ಮ ಕಂಪ್ನಿ ಸಂಕಷ್ಟದಲ್ಲಿದೆ ಅಂತ ಮೆಸೇಜ್ ಬಂತು. ಅದರಿಂದ ನಾನು ಫಾರಿನ್ಗೆ ಹೋಗಬೇಕಾಯ್ತು. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಕಂಪ್ನಿ ಒಂದು ಸ್ಥಿತಿಗೆ ತಂದು ಭಾರತಕ್ಕೆ ಮರಳಲು ನನಗೆ 3 ತಿಂಗಳು ಬೇಕಾಯಿತು. ಈ 3 ತಿಂಗಳು ಅವಳನ್ನ ನೋಡದೆ ಇರೋದು ಎಷ್ಟು ಕಷ್ಟ ಆಯಿತು ಗೊತ್ತಾ ಅಂತ ಬೇಸರದಿಂದ ಅಂದ. ಅಮ್ಮೋ, ಅಂದರೆ ಇಷ್ಟು ದಿನ ನಂಗೆ ತಿಳಿಯೋದು ಹಾಗೆ ಬಹಳ ನಡೆದಿದೆ. ಕಂಪ್ನಿ ಇಶ್ಯೂ ನಡೆದು 1 ವರ್ಷ ಆಯಿತು. ಆದರೂ ನನ್ನ ಹತ್ರ ಬಂದಾಗಿ ವಿಷಯಗಳನ್ನೆಲ್ಲ ಯಾಕೆ ಹೇಳಿಲ್ಲ ಅಂತ ಒಂದು ಏಟು ಕೊಟ್ಟ ರಿಷಿ. ಏನೋ ನಮ್ಮ ನಡುವೆ ಆ ಟಾಪಿಕ್ ಯಾವಾಗಲೂ ಬರಲಿಲ್ಲ ಅಲ್ವಾ, ಅದರಲ್ಲೂ ಈ ದಿನ ನಾನು ಬಹಳ ಖುಷಿಯಾಗಿದ್ದೀನಿ, ಅದಕ್ಕೆ ಹೇಳಿಬಿಡ್ತಿದ್ದೀನಿ ಅಂತ ನಗ್ತಾ ಅಂದ. ಹೋ, ಯಾಕೆ ಅಷ್ಟೊಂದು ಆನಂದ? ಸರಿ ಮೊದಲು ಆ 3 ತಿಂಗಳ ನಂತರ ಮರಳಿ ಬಂದೆ ಅಲ್ವಾ, ಆವಾಗಲಾದರೂ ಅವಳಿಗೆ ಯಾಕೆ ಪ್ರಪೋಸ್ ಮಾಡಲಿಲ್ಲ? ಆ ಮಾತಿಗೆ ವಿರಕ್ತಿಯಿಂದ ನಕ್ಕ ರುದ್ರ. ಅಷ್ಟಕ್ಕಾಗಲೇ ಅವಳು ಬೇರೆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ಲು ಕಣೋ. ಯಾರ ಜೊತೆ ಗೊತ್ತಾ? ಅವಳನ್ನ ಟ್ರ್ಯಾಪ್ ಮಾಡಲು ನೋಡಿದಾಗ ನಾನು ಹೊಡೆದ್ನಲ್ಲ, ಅವನ ಜೊತೆ ಡೀಪ್ ರಿಲೇಷನ್ಶಿಪ್ನಲ್ಲಿದ್ಲು. ಅದಕ್ಕೆ ಅವಳಿಗೆ ಪ್ರಪೋಸ್ ಮಾಡೋದಕ್ಕಾಗಲಿಲ್ಲ. ಆ ಮಾತಿಗೆ ಶಾಕ್ ಆದ ರಿಷಿ. ತಾನು ಪ್ರೀತಿಸಿದ ಹುಡುಗಿ ಬಗ್ಗೆ ರಿಷಿಗೆ ಹೇಳ್ತಾ, ನಾನು ಫಾರಿನಿಂದ ಬರೋ ಅಷ್ಟು ನಾನು ಪ್ರೀತಿಸಿದ ಹುಡುಗಿ ಬೇರೆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿದ್ಲು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಶಾಕ್ ಆದ ರಿಷಿ. ನೋಡಿದೆ ಅಲ್ವಾ, ಲೀಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಮತ್ತು ಅವಳು ಬೇರೆ ರಿಲೇಷನ್ಶಿಪ್ನಲ್ಲಿದ್ದಾಗ ಇನ್ನು ಅವಳನ್ನ ಲವ್ ಮಾಡೋದು ಅಂದರೆ ಏನು ಅಂತ ಕೇಳ್ದ. ಯಾವುದೇ ವ್ಯಕ್ತಿ ಮೇಲೆ ಪ್ರೀತಿ ಎಂಬುದು ಒಂದು ಸಲ ಬಂದರೆ ಅದು ಹೋಗೋದು ಬಹಳ ಕಷ್ಟ ಕಣೋ. ಅದರಲ್ಲೂ ಹುಡುಗಿಯನ್ನು ಲವ್ ಮಾಡಿದ್ರೆ ಮರೆಯೋದಷ್ಟು ಸುಲಭ ಅಲ್ಲ. ಬಟ್ ಅವಳ ಲೈಫ್ ಅವಳ ಇಷ್ಟ. ಅದಕ್ಕೆ ಆಮೇಲೆ ನಾನು ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿಬಿಟ್ಟೆ. ಬಹಳ ಒಳ್ಳೆ ನಿರ್ಧಾರ ತೊಗೊಂಡೆ. ಒಟ್ಟಿನಲ್ಲಿ ಈಗ ನೀನು ಕೂಡ ನನ್ನಂತೆ ಸಿಂಗಲ್ ಅಂತ ಹಾಗೆ ಅಂದ. ಅಲ್ಲ, ಲವ್ನಲ್ಲಿದ್ದೀನಿ ಅಂದ ರುದ್ರ. ವಾಟ್, ಅಷ್ಟಲ್ಲೇ ಮತ್ತಿನ್ನೊಬ್ಬ ಹುಡುಗಿಯನ್ನು ಲವ್ ಮಾಡಿದ್ಯಾ ಅಂತ ಶಾಕ್ ಆದ ರಿಷಿ. ಇಲ್ಲ, ಆ ಹುಡುಗಿಯನ್ನೇ ಲವ್ ಮಾಡ್ತಿದ್ದೀನಿ, ಈಗಲೂ ಲವ್ ಮಾಡ್ತಿದ್ದೀನಿ ಅಂದ ರುದ್ರ. ಬಟ್ ಅವಳು ಬೇರೆ ರಿಲೇಷನ್ಶಿಪ್ನಲ್ಲಿದ್ದಾಳಲ್ವಾ, ಹಾಗೆ ಹೇಗೆ ಲವ್ ಮಾಡ್ತೀಯಾ ಅಂತ ಕೇಳ್ದ ರಿಷಿ. ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಯಾವಾಗಲೂ ಅದೇ ರಿಲೇಷನ್ಶಿಪ್ನಲ್ಲಿ ಇರ್ತಾರಾ ಏನು, ಅವ್ರಿಗೆ ಬ್ರೇಕಪ್ ಆಗಲ್ವಾ ಅಂದ ಕನ್ನಿಂಗಾಗಿ ನಗ್ತಾ. ಆಗತ್ತೆ, ಆದರೆ ನೀನು ಲವ್ಗಾಗಿ ಅವರ ಲವ್ ಬ್ರೇಕಪ್ ಆಗಲಿ ಅಂತ ಅಂದ್ಕೊಳ್ಳೋದು ಸರಿ ಅಲ್ವೇನೋ ಅಂದ. ನಾನೇನು ಹಾಗೆ ಬಯಸಲಿಲ್ಲ, ಅವರೇ ಬ್ರೇಕಪ್ ಮಾಡಿಕೊಂಡ್ರು. ನಿಜ ಹೇಳಬೇಕಂದ್ರೆ ಅವಳನ್ನ ಟ್ರ್ಯಾಪ್ ಮಾಡಿ ತನ್ನ ಅವಶ್ಯಕತೆಗಳಿಗಾಗಿ ಬಳಸ್ಕೊಂಡು ಈಗ ಬೇರೆ ಹುಡುಗಿಯನ್ನು ಮದುವೆ ಕೂಡ ಆಗಿದ್ದಾನೆ ಅಂದ. ಅಬ್ಬೋ, ಚೆನ್ನಾಗಿದೆ ಕತೆ. ಈಗ ಆ ಹುಡುಗಿಗೆ ಬ್ರೇಕಪ್ ಆಗಿದೆ, ಸೊ ಅವಳು ಸಿಂಗಲ್, ನೀನು ಅವಳ ಜೊತೆ ಮಿಂಗಲ್ ಆಗ್ತೀನಿ ಅಂತೀಯ ಅಷ್ಟೇನಾ? ಆಗ್ತೀನಿ ಅನ್ನೋದಲ್ಲ, ಆಗಲೂ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅಂದ ರುದ್ರ. ಆ ಹುಡುಗಿ ಬೇರೆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾಳೆ ಅಂತ ತಿಳಿದ್ರು ನೀನು ಇನ್ನೂ ಅವಳನ್ನ ಪ್ರೀತಿಸ್ತಾ ಅವಳನ್ನ ನಿನ್ನ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂದರೆ ನಿಜವಾಗಿಯೂ ನೀನು ಗ್ರೇಟ್ ಕಣೋ. ನಿಜವಾದ ಪ್ರೀತಿ ಅಂದರೆ ನಿನ್ನದೇ ಅಂದ ರಿಷಿ. ಒಂದು ವಿಷಯ ಹೇಳ, ಆ ಹುಡುಗಿ ಬೇರೆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾಳೆ ಅಂತ ತಿಳಿದ ಮೇಲೆ ಅವಳನ್ನ ಮರೆಯೋದಕ್ಕೆ ಬಹಳ ಪ್ರಯತ್ನ ಮಾಡಿದೆ. ಇನ್ನು ಹೇಳಬೇಕಂದ್ರೆ ಬಹಳಷ್ಟು ಜನ ಹುಡುಗಿಯರಿಗೆ ಹತ್ತಿರವಾಗೋದಕ್ಕೂ ಕೂಡ ಟ್ರೈ ಮಾಡಿದೆ. ಆದರೆ ಯಾವೊಬ್ಬರ ಜೊತೆಗೂ ಕಮಿಟ್ ಆಗೋದಕ್ಕಾಗಲಿಲ್ಲ. ಅವ್ರನ್ನ ಮುಟ್ತಿರೋ ಪ್ರತಿ ಬಾರಿ ನನಗೆ ಅವಳೇ ನೆನಪಾಗ್ತಿದ್ಲು. ಅದಕ್ಕೆ ನಾನು ಯಾರನ್ನೂ ಹತ್ರ ಬರೋದಕ್ಕೆ ಬಿಡಲಿಲ್ಲ ಅಂತ ಹೇಳಿ ಬೀರ್ ಬಾಟಲ್ಸ್ ಮಾಡ್ದ ರುದ್ರ. ವಾಹ್, ನೀನು ಗ್ರೇಟ್ ಕಣೋ. ಹೊಟ್ಟೆಯೊಳಗೆ ಹೋದ ಬೀರ್ ಪ್ರತಾಪ ತೋರಿಸ್ತಿರೋದ್ರಿಂದ ರಿಷಿ ಬಾಯಿಂದ ಮಾತುಗಳು ತೊಳಲ್ತಾ ಬರ್ತಿದೆ. ನಾನು ಗ್ರೇಟ್ ಅಲ್ಲ ಕಣೋ, ಅಷ್ಟೊಂದು ಲವ್ ಮಾಡಿದ ವ್ಯಕ್ತಿ ಬ್ರೇಕಪ್ ಹೇಳಿದ್ರು ತಡ್ಕೊಂಡು ಮತ್ತೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ಲಲ್ಲ, ಆ ಹುಡುಗಿ ಗ್ರೇಟ್ ಅಂದ. ನಿಜ ಕಣೋ, ಈ ದಿನಗಳಲ್ಲಿ ಹೆಣ್ಮಕ್ಳು ಹೇಗಿದ್ದಾರೆ ಅಂತ ನೋಡ್ತಿದ್ದೀವಲ್ಲ. ಬೇರೆಯವ್ರು ಯಾಕೆ, ನನ್ನ ಪ್ರೇಯಸಿ ಕೂಡ ನನ್ನ ಹಣಕ್ಕಾಗಿ ಲವ್ ಮಾಡಿದ್ದು. ಆದರೆ ಈ ಹುಡುಗಿಯವನ್ನ ಸೀರಿಯಸ್ ಆಗಿ ಪ್ರೀತಿಸಿದಾಳೆ ಅಂಥ ವ್ಯಕ್ತಿ ಮೋಸ ಮಾಡಿದ್ರು ತಡ್ಕೊಳ್ಳೋದಷ್ಟು ಸುಲಭ ಅಲ್ಲ ಕಣೋ. ಹೌದು ಕಣೋ, ಇನ್ನೊಂದು ವಿಷಯ ಹೇಳ, ಅವರಿಬ್ಬರು ಬ್ರೇಕಪ್ ಕೂಡ ನನ್ನ ಕಣ್ಮುಂದೆ ನಡೀತು. ಏನಂತಿದೆಯಮ್ಮ, ಅದೆಂಗೋ ಕುತೂಹಲದಿಂದ ಕೇಳ್ದ. ನಿಜವಾಗ ಅದನ್ನು ನಾನು ಅಸಲಿಗೆ ನಿರೀಕ್ಷಿಸಿರಲಿಲ್ಲ ಕಣೋ. ಕೆಲಸದಲ್ಲಿದ್ದಾಗ ನಾನಿನ್ನು ಕಾಲ್ ಮಾತಾಡೋದಕ್ಕೆ ಟೆರೇಸ್ ಮೇಲೆ ಹೋಗಿದ್ದೆ. ಆಗಲೇ ಅವನು ಆ ಹುಡುಗಿಗೆ ಬ್ರೇಕಪ್ ಹೇಳ್ದ. ಆ ಹುಡುಗಿ ಅವನು ಹೋಗೋವರೆಗೆ ಸುಮ್ಮನಿದ್ದು, ಅವನು ಹೋದ ತಕ್ಷಣ ಗಟ್ಟಿಯಾಗೋಳೋದಕ್ಕೆ ಶುರು ಮಾಡಿದ್ಲು. ಅಲ್ಲಿ ನನಗೆ ಆ ಹುಡುಗಿಯ ಆತ್ಮಗೌರವ ಬಹಳ ಇಷ್ಟ ಆಯಿತು. ಅಳುವಾಗಿ ಎಷ್ಟು ಕ್ಯೂಟಾಗಿದ್ದಾಳೆ ಗೊತ್ತಾ. ನಿಜವಾಗಿ ಹುಡುಗಿಯರ ಹತ್ರ ಬಹಳ ಚೆನ್ನಾಗಿರ್ತಾರೆ ಕಣೋ. ನಿಲ್ಸೋ ನಿನ್ನ ಈ ಸ್ಯಾಡಿಸಮ್. ಅಷ್ಟು ಕ್ಯೂಟಾಗಿದ್ದಾಳೆ ಅಂದಿದ್ಯಾ ಅಂದರೆ ಒಂದು ವೇಳೆ ಅಲ್ಲೂ ಕೂಡ ಅವಳನ್ನ ಕಿಸ್ ಮಾಡಿದೆಯಾ ಏನು ಅಂತ ಕೇಳಿದ ರಿಷಿ. ಆ ಮಾತಿಗೆ ರುದ್ರ ನಾಚಿಕೆ ಪಡ್ತಿದ್ರೆ ನಿನಗೆ ದಂಡ ಹಾಕ್ತೀನಿ ಕಣೋ, ನೀನು ನಾಚಿಕೆ ಬರಬೇಡ, ನಾಚಿಕೆಗೆ ನಾಚಿಕೆ ಬರುವಂತಿದೆ ಅಂದ ರಿಷಿ. ನನ್ನ ಬಗ್ಗೆ ನಿನಗೆಲ್ಲವೂ ಬಹಳ ಚೆನ್ನಾಗಿ ತಿಳಿದು ಬಿಡ್ತಿದೆ ಕಣೋ ಅಂದ. ಅಂದರೆ ಅದರ ಅರ್ಥ ಏನು? ನಿಜವಾಗಿಯೂ ಆ ಪರಿಸ್ಥಿತಿಯಲ್ಲಿ ಹುಡುಗಿನ ಕಿಸ್ ಮಾಡಿದ್ಯಾ, ಅವಳೇನು ಅನ್ಲಿಲ್ವಾ ಅಂತ ಕುತೂಹಲದಿಂದ ಕೇಳ್ದ. ಯಾಕನ್ಲಿಲ್ಲ, ಕಂಪ್ನಿ CEO ಅಂತ ಕೂಡ ನೋಡಿದ್ರೆ ಕೆನ್ನೆಗೆ ಬಲವಾಗಿ ಒಂದು ಏಟು ಕೊಟ್ಲು ಅಂತ ನಗ್ತಾ ಹೇಳ್ದ ರುದ್ರ.
ಆ ಮಾತಿಗೆ ಒಮ್ಮೆಗೆ ಶಾಕ್ ಆಗಿ ಬಾಯಲ್ಲಿದ್ದ ಬೀರನ್ನ ಹೊರಗೆ ಹೊಗಳಿ, ಏನಂತಿದ್ಯೋ ನೀನು ಹೊಡೆದ್ಲಾ ಅಂತ ನಂಬಲಾಗದೆ ಕೇಳ್ದ. ಹೌದು ಕಣೋ, ಆಮೇಲೆ ನಾನು ಸುಮ್ಮನೆ ಇರ್ತೀನ ಏನು ಅಂದ ರುದ್ರ. ಏನು ಮಾಡಿದೆ, ಕೆಲಸದಿಂದ ತೆಗೆದು ಹಾಕಿದ್ಯಾ ಕಾತರದಿಂದ ಕೇಳ್ದ. ಇಲ್ಲ, ಮರುದಿನವೇ ಅವಳನ್ನ ನನ್ನ ಪರ್ಸ್ನಲ್ ಅಸಿಸ್ಟೆಂಟಾಗಿ ಸೇರಿಸ್ಕೊಂಡ್ಬಿಟ್ಟೆ. ಅದೇನೋ ಹೊಡೆದ ಹುಡುಗಿನ ನಿನ್ನ ಪರ್ಸ್ನಲ್ ಅಸಿಸ್ಟೆಂಟಾಗಿ ತೊಗೊಂಡಿದ್ಯಾ? ನಿನಗಲ್ಲಿ ನನ್ನ ಹೊಡೆದ ಹುಡುಗಿ ಮಾತ್ರ ಕಾಣಿಸ್ತಿದ್ದಾಳೆ, ನನಗೆ ನಾನು ಲವ್ ಮಾಡಿದ ಹುಡುಗಿ ಕಾಣಿಸ್ತಿದ್ದಾಳೆ. ಈಗಾಗಲೇ ಒಂದು ಸಲ ಮಿಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಯಾವಾಗಲೂ ನನ್ನ ಕಣ್ಣು ಮುಂದೆ ಇರಲಿ ಅಂತ ನನ್ನ ಪರ್ಸ್ನಲ್ ಅಸಿಸ್ಟೆಂಟಾಗಿ ಸೇರಿಸ್ಕೊಂಡಿದ್ದೀನಿ. ಬಟ್ ಅವಳ ಜೊತೆ ಹೇಗೆ ಮುಂದುವರಿಬೇಕು ಅಂತ ಅರ್ಥ ಆಗ್ತಿಲ್ಲ. ಆ ಮಾತಿಗೆ ರಿಷಿ ಏನೂ ಮಾತಾಡದೆ ಸುಮ್ಮನಾದ. ಏನೋ ನಾನಿಷ್ಟು ಎಮೋಷ್ನಲ್ ಆಗಿ ಹೇಳ್ತಿದ್ರು ನೀನು ಸೈಲೆಂಟ್ ಆದೆ ಅನುಮಾನದಿಂದ ಕೇಳ್ದೆ ರುದ್ರ. ಏಯ್, ಒಂದು ಮಾತು ಕೇಳ್ತೀನಿ, ಸಿಟ್ಟಾಗಲ್ಲ ಅಲ್ವಾ ಅಂದ. ಎಳೆದಾಡಿದ ವಿಷಯ ಏನಂತ ಕೇಳೋ ಅಂದ ರುದ್ರ. ಏಯ್, ಆ ಹುಡುಗಿ ಈಗಾಗಲೇ ಬೇರೆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ಲು ಅಂದರೆ ಎಲ್ಲ ಆಗೋಗಿರುತ್ತೆ. ಮತ್ತು ಅಂಥ ಹುಡುಗಿಗಾಗಿದ್ದನ್ನೆಲ್ಲ ಯಾಕೋ? ನಿನಗೇನು ಕಡಿಮೆ, ಬೇಕಾದಷ್ಟು ಆಸ್ತಿ ಇದೆ, ಸುಂದರವಾಗಿದೆಯಾ, ಫಾಲೋಯಿಂಗ್ ಇದೆ. ನೀನು ಬಯಸಿದ್ರೆ ಮಿಸ್ ಇಂಡಿಯಾ ಕೂಡ ನಿನ್ನ ಮಡಿಲಿಗೆ ಬಂದು ಬೀಳ್ತಾಳೆ. ಬಾಲಿವುಡ್ ಹೀರೋಯಿನ್ಗಳು ನಿನ್ನ ಮೇಲೆ ಪ್ರಾಣ ಬಿಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿಗಾಗಿ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ಯಾ ಅಂತ ಆಶ್ಚರ್ಯದಿಂದ ಕೇಳ್ದ. ಆ ಮಾತಿಗೆ ಸಣ್ಣದಾಗಿ ನಕ್ಕ ರುದ್ರ. ನಮ್ಮನ್ನು ಬಯಸೋರು ನಮ್ಗೆ ಅಷ್ಟಾಗಿ ಇಷ್ಟ ಆಗಲ್ಲ ರಿಷಿ, ಆದರೆ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರೆ ಅಂತ ತಪ್ಪು ಮಾಡಿದ್ರು ಯಾವ ಸ್ಥಿತಿಯಲ್ಲಿದ್ದರೂ ಇಷ್ಟ ಆಗ್ತಾರೆ. ನಿಜ ಹೇಳಬೇಕಂದ್ರೆ 5 ನಿಮಿಷದ ಆಸೆ ಸುಖಕ್ಕಾಗವನು ಆ ಹುಡುಗಿನ ಬಳಸ್ಕೊಂಡಿದ್ದಾನೆ. ಅದೇ ಪ್ರೀತಿ ಅಂದ್ಕೊಂಡಿದ್ದಾಳೆ ಆ ಹುಡುಗಿ. ಅದು ಅವಳ ತಪ್ಪೇ ಇರಬಹುದು, ಆದರೆ ಅದರಿಂದಲೇ ಆ ಹುಡುಗಿ ಕ್ಯಾರೆಕ್ಟರ್ ಡಿಸೈಡ್ ಮಾಡೋದು ಅವಳು ಕೆಟ್ಟು ಹೋಗಿದ್ದಾಳೆ ಅನ್ನೋದು ಸರಿಯಲ್ಲ. ನೀನು ಹೇಳ್ತಿರೋದು ಚೆನ್ನಾಗಿದೆ, ಆದರೆ ಒಪ್ಕೊಳ್ಳೋದು ಬಹಳ ಕಷ್ಟವಾಗಿದೆ ರುದ್ರ. ಆದರೂ ನೀನು ಎಷ್ಟೋ ರೂಢಾಗಿರ್ತೀಯ, ಹುಡುಗಿಯರ ಜೊತೆ ಕೂಡ ಸ್ಮೂತಾಗಿ ಬಿಹೇವ್ ಮಾಡಲ್ಲ ಅಂತ ನೀನು ಒಬ್ಬ ಹುಡುಗಿ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಆಲೋಚಿಸ್ತಿದ್ಯಾ ಅಂದರೆ ನಂಗೆ ನಿಜವಾಗಿಯೂ ನಂಬೋದಕ್ಕಾಗ್ತಿಲ್ಲ ಅಂದ ರಿಷಿ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಪಕ್ಕಕ್ಕಿಟ್ಟರೆ ನಮ್ಗೆ ಎದುರಿರೋ ವ್ಯಕ್ತಿ ಮೇಲಿರೋ ಇಷ್ಟವೇ ನಮ್ಮಿಂದ ಹೀಗೆಲ್ಲ ಮಾತಾಡಿಸ್ತಿದೆ ಅಂದ. ಸರಿ ಬಿಡು, ಇವೆಲ್ಲ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ಈ ಹುಡುಗಿ ಹೆಸರೇನು, ನನಗೆ ಯಾವಾಗ ಹುಡುಗಿಯನ್ನು ತೋರಿಸ್ತೀಯಾ ಅಂತ ಕೇಳ್ದ ರಿಷಿ. ಅವಳ ಹೆಸರು ರಂಜನಿ, ನಾಳೆ ಆಫೀಸ್ನಲ್ಲಿ ತೋರಿಸ್ತೀನಿ ಅಂತ ಸಂಕೋಚ ಪಡ್ತಾ ಅಂದ ರುದ್ರ. ಚೆನ್ನಾಗಿದೆ ಕಣೋ, ಆಫೀಸ್ನಲ್ಲಿ ಯಾವಾಗಲೂ ಎದುರಿಗೆ ಇಟ್ಕೊಂಡಿದ್ಯಾ ಅಂದ ಹಾಗೆ. ಅಷ್ಟಕ್ಕೂ ನಿನ್ನ ಲವ್ ವಿಷಯ ಯಾವಾಗ ಹೇಳ್ತೀಯಾ ಅಂತ ಕೇಳ್ದ ರಿಷಿ. ಹೇಳ್ತೀನಿ ಮೆಲ್ಲಗೆ, ಈಗಲೇ ಅಂತೂ ಅಲ್ಲ. ಅವಳು ಇತ್ತೀಚೆಗಷ್ಟೇ ದೊಡ್ಡ ಪೆಟ್ಟಿನಿಂದ ಹೊರಬಂದಿದ್ದಾಳೆ. ಆ ಪೆಟ್ಟಿನಿಂದ ಚೇತರಿಸ್ಕೊಂಡು ಅವಳು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಹೇಳ್ತೀನಿ. ಅಲ್ಲಿವರೆಗೆ ನಾನು ಮಾಡಬೇಕಾದ ಕೆಲಸಗಳು ಕೆಲವೇ ಇವೆ, ಮತ್ತು ನಿನಗೆ ಹೇಳಬೇಕಾದ ಇನ್ನೊಂದು ವಿಷಯ ಕೂಡ ಇದೆ. ಅದು ಮೊದಲು ಆ ಹುಡುಗಿಗೆ ಹೇಳಿದ ಮೇಲೆ ಆಗ ನಿನಗೆ ಹೇಳ್ತೀನಿ ಅಂದ. ಓಹ್, ಇನ್ನೊಂದು ಸೀಕ್ರೆಟಾ? ಸರಿ, ನಿಮ್ಮ ಪರ್ಸ್ನಲ್ ಸ್ಪೇಸ್ ಆದ್ದರಿಂದ ನಿನ್ನ ಇಷ್ಟ ಬಂದಾಗ ಹೇಳು. ಅವಳು ನಿನ್ನ ಹತ್ರ ಕೆಲಸ ಮಾಡೋ ಎಂಪ್ಲಾಯ್. ನಿಮ್ಮ ಆಫೀಸ್ ರೂಲ್ಸ್ ಪ್ರಕಾರ ಎಂಪ್ಲಾಯೀಸ್ ನಡುವೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬಾರ್ದು. ಹಾಗಿರುವಾಗ ನೀನು ಹೇಗೆ ಈ ರೂಲ್ ಬ್ರೇಕ್ ಮಾಡ್ತೀಯಾ ಅಂತ ಕೇಳ್ದ ರಿಷಿ. ನಾನೇನು ರೂಲ್ ಬ್ರೇಕ್ ಮಾಡಲ್ಲ. ಅವಳಿಗೆ ಆ ಜಾಬ್ ಮಾಡೋದು ಒಂದು ಗೋಲ್. ಹೇಗಿದ್ರು ನಿನ್ನ ಕಂಪ್ನಿ ಇದೆ ಅಲ್ವಾ, ಅವಳನ್ನ ನಿನ್ನ ಕಂಪ್ನಿಯಲ್ಲಿ ಜಾಬ್ ಕಳಿಸ್ತೀನಿ. ಆಗ ಅವಳು ನನ್ನ ಎಂಪ್ಲಾಯ್ ಅಲ್ಲ. ಸೊ ಪ್ರಾಬ್ಲಮ್ ಸಾಲ್ವ್ ಅಂದ ರುದ್ರ. ದೊಡ್ಡ ಪ್ಲಾನಿಂಗ್ ಕಣೋ, ಆದರೆ ಮನೇಲಿ ಒಪ್ತಾರಾ? ಅವಳು ನೋಡಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಿದ್ದಾಳೆ ಅಂತ ಕೇಳ್ದ. ನೀನು ಇದೆಯಲ್ಲ ಒಪ್ಸು, ಆದರೂ ಇವೆಲ್ಲ ಈಗಲೇ ನಡೆಯೋ ಪ್ರೋಸೆಸ್ ಅಲ್ಲ ಅಲ್ವಾ, ಸೊ ರಿಲ್ಯಾಕ್ಸ್. ಏನೇ ಆಗಲಿ, ನಾನು ನೋಡ್ತಿದ್ರೆ ನನಗೊಂದು ಎಮೋಷ್ನಲ್ ಫೀಲಿಂಗ್ ಬರ್ತಿದೆ. ಒಂದು ಸಾಂಗ್ ಕೂಡ ನೆನಪಾಗ್ತಿದೆ ನಿಜವಾಗಿಯೂ ಅಂತ ಹಾಡು ಹೇಳ್ದ ರಿಷಿ. ಶಟಪ್ ರಿಷಿ, ನಾನೇನು ತ್ಯಾಗ ಮಾಡ್ತಿಲ್ಲ. ಹಾಗೆ ಮಾತಾಡಿ ನಾನು ಪ್ರೀತಿಸೋ ಹುಡುಗಿಯನ್ನು ಕಡಿಮೆ ಮಾಡಬೇಡ. ಅಷ್ಟಕ್ಕೂ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ಹಾಸಿಗೆ ಹಂಚ್ಕೊಂಡ ತಕ್ಷಣ ಡರ್ಟಿ ಆಗಿಬಿಡಲ್ಲ. ಇನ್ನೊಮ್ಮೆ ಇಂಥ ಟಾಪಿಕ್ ನಮ್ಮಿಬ್ಬರ ನಡುವೆ ಬರಬಾರ್ದು ಅಂದ ಸೀರಿಯಸ್ ಆಗಿ. ಸರಿ, ಸಾರಿ, ಕೋಪ ಮಾಡ್ಕೋಬೇಡ, ಇನ್ನೊಮ್ಮೆ ಆಗನ್ನಲ್ಲ ಅಂದ ರಿಷಿ. ಅಷ್ಟರ ಟೈಮ್ ನೋಡಿದ ರುದ್ರ. ಇಟ್ಸ್ ಓಕೆ, ಆಲ್ಮೋಸ್ಟ್ 3 ಗಂಟೆ ಆಗ್ತಿದೆ, ಹೋಗಿ ಹೋಗೋಣ ಬಾ. ಅಷ್ಟಕ್ಕೂ ಬೆಳಗ್ಗೆ ಎದ್ದು ನಿನ್ನ ಆ ಪ್ರೇಮ ದೇವತೆಯನ್ನು ನೋಡಬೇಕಲ್ಲ ಅಂತ ವ್ಯಂಗ್ಯವಾಗಂದ ರಿಷಿ. ಅವನ ತಲೆ ಮೇಲೆ ಒಂದು ಪೆಟ್ಟು ಕೊಟ್ಟು ಹೋಗಿ ಬೆಡ್ ಮೇಲೆ ಮಲಗ್ದ ರುದ್ರ. ಅವನ ಪಕ್ಕದಲ್ಲೇ ಮಲಗ್ದ ರಿಷಿ. ಇನ್ನೊಂದು ಕಡೆ ವೀರೇಂದ್ರ, ಸುರಭಿ ಇಬ್ಬರು ಸೇರಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದರು. ಆರ್ಡರ್ ಮಾಡು ಸುರಭಿ ಅಂತ ಕೇಳ್ದ. ಅದಕ್ಕೆ ನನಗೆ ಬೇಕಾದನ್ನು ಆರ್ಡರ್ ಮಾಡಿದ ಸುರಭಿ ಯಾವುದೋ ಅನುಮಾನ ಬಂದು, ಬಾಬಾ ನೀನು ಎಷ್ಟು ದಿನಗಳಿಂದ ಎಲ್ಲಿದೆಯಾ ಅಂತ ಕೇಳಿದ್ಲು. ನಾನು ಈ ದಿನವೇ ಸಿಟಿಗೆ ಬಂದೆ ಸುರಭಿ, ಯಾಕೆ ಕೇಳ್ತಿದ್ಯಾ ಅಂತ ಕೇಳ್ದ ವೀರೇಂದ್ರ. ಇಲ್ಲ, ನಾನು ಮೊನ್ನೆ ನೈಟ್ ಒಂದು ಸಣ್ಣ ಇಶ್ಯೂ ಫೇಸ್ ಮಾಡಿದೆ. ಆ ಜಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದೆ, ಅದು ನೀನೇ ಅನ್ನಿಸ್ತಿದೆ, ಅದಕ್ಕೆ ಕೇಳಿದೆ ಅಂತ ಹೇಳಿದ್ಲು. ಇಶ್ಯೂನ ಏನಾಯಿತು, ನಾನು ಯಾರಾದರೂ ಏನಾದರೂ ಅಂದ್ರಾ ಅಂತ ಸೀರಿಯಸ್ ಆಗಿ ಕೇಳ್ದ. ಇಲ್ಲ ಏನಿಲ್ಲ ಬಿಡು ಅಂತ ಅವಳು ಅಂತಿರುವಾಗಲೇ ಐಸ್ ಕ್ರೀಮ್ ಬಂದಿದ್ದರಿಂದ ಅದನ್ನು ಸುರಭಿ ಮುಂದೆ ಇಡ್ತಾ, ನೋಡಿ ಸುರಭಿ, ನಾವೇನು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನೀನು ಹೀಗೆ ಮೆತ್ತಿಗಿದ್ರಾಗಲ್ಲ, ನಮ್ಮ ಅತ್ತೆ ಅಂತ ಬೆಂಕಿ ಅಂತಿರಬೇಕು. ಏನು ನಡೀತೋ ನೀನು ಹೇಳ್ತಿಲ್ಲ, ಆದರೆ ಇನ್ಮೇಲೆ ಮಾತ್ರ ಏನೇ ನಡೆದ್ರು ನಾನು ಇದ್ದೀನಿ ಅಂತ ನೆನ್ಪಿಟ್ಕೊ. ನೆಕ್ಸ್ಟ್ 6 ತಿಂಗಳು ನಾನು ಇಲ್ಲೇ ಇರ್ತೀನಿ. ಸೊ ನಿನಗೆ ಯಾವುದೇ ಅಗತ್ಯ ಬಂದರೂ ಒಂದು ಫೋನ್ ಮಾಡು, ನಾನು ಬಂದುಬಿಡ್ತೀನಿ ಅಂದ. ಆ ಮಾತಿಗೆ ಖುಷಿಯಾದ ಸುರಭಿ, ಓಕೆ ಭಾವ, ಖಂಡಿತ ಮಾಡ್ತೀನಿ ಅಂತೆ. ಬಾವು ಬಹಳ ಒಳ್ಳೆಯವನು. ಅನಾವಶ್ಯಕವಾಗಿ ನಾನು ಬಾವನ ಮೇಲೆ ಅನುಮಾನ ಪಟ್ಟೆ. ಮಮ್ಮಿ ಕೂಡ ಬಾವನ ಕಡೆಯವರು ಒಳ್ಳೆಯವರಲ್ಲ ಅಂತಾಳೆ. ನಮಗೆ ಎಷ್ಟೇ ಇಶ್ಯೂಗಳಿದ್ರು ನಾವೆಲ್ಲ ಒಂದು ಫ್ಯಾಮಿಲಿ. ನಾನಿಲ್ಲಿ ಯಾಕೆ ಫೀಲ್ ಆಗೋ ಅಗತ್ಯ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅವಳ ಆಲೋಚನೆಗಳು ಅರ್ಥ ಆಗ್ತಿದ್ದಂತೆ ಸೈಡ್ಸ್ ಮೇಲೆ ಹಿಡಿದ ವೀರೇಂದ್ರ. ನಿನ್ನ ಮೊಬೈಲ್ ನಂಬರ್ ಏನು ಸುರಭಿ ಅನ್ನುತ್ತಾ ಸಲುಗೆಯಿಂದ ಫೋನ್ ತೊಗೊಂಡು ಅವಳ ನಂಬರ್ನಿಂದ ತನ್ನ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಕೊಂಡ. ವಾಪಸ್ ಅವಳಿಗೆ ಮೊಬೈಲ್ ನೀಡ್ದ. ಇದು ನನ್ನ ನಂಬರ್ ಸೇವ್ ಮಾಡ್ಕೊ ಅಂತ ಹೇಳ್ದ. ಓಕೆ ಬಾಬಾ ಅಂತ ನಂಬರ್ ಸೇವ್ ಮಾಡ್ಕೊಂಡ್ಳು ಸುರಭಿ. ನೀನು ಹಾಸ್ಟೆಲಲ್ಲಿದೆ ಅಂತ ಕೇಳ್ದ ವೀರೇಂದ್ರ. ಸುರಭಿ ತಿಳಿಸಿದ್ಲು.
ಸರಿ, ಮ್ಯಾಕ್ಸಿಮಮ್ ಬೆಳಗ್ಗೆ ಸಾಧ್ಯವಾಗದಿದ್ರೂ ಸಂಜೆ ಮಾತ್ರ ನಾನೇ ಪಿಕಪ್ ಮಾಡಿಕೊಂಡು ನಿನ್ನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತೀನಿ, ನನಗೆ ಸಾಧ್ಯವಾಗದಿದ್ರೆ ನಿನಗೆ ಮೆಸೇಜ್ ಮಾಡ್ತೀನಿ ಅಂದ. ಅಯ್ಯೋ ಪರವಾಗಿಲ್ಲ ಬಾವ, ಬಸ್ಸಲ್ಲಿ ಇಲ್ದಿದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ, ನಿನಗೆ ಯಾಕೆ ಬರ್ಡನ್ ಅಂದ್ಲು. ಬೇಕಿಲ್ಲ, ಆದರೂ ನಿಮ್ಮ ತಂದೆಗೆ ಏನು ಕಡಿಮೆ ಆಗಿದೆ, ನಿನಗಾಗೊಂದು ಕಾರ್, ಅದಕ್ಕೊಬ್ಬ ಡ್ರೈವರ್ನ ಇಲ್ಲಿ ಇಡೋದಕ್ಕಾಗಲ್ವಾ, ನೀನು ಬಸ್ಗಳಲ್ಲಿ ಯಾಕೆ ತಿರುಗ್ತಿದ್ಯಾ ಅಂತ ಕೇಳ್ದೆ. ಅಯ್ಯೋ ಬಾವ, ಅವ್ರು ನೀನು ಅನ್ಬೇಡ, ನಾನೇ ಬೇಡ ಅಂದೆ, ನಂಗೆ ಸ್ವಲ್ಪ ಪ್ರಶಾಂತವಾಗಿ ಅಂಥವುಗಳನ್ನೆಲ್ಲ ದೂರ ಇಟ್ಟಿರ್ಬೇಕು ಅನ್ನಿಸ್ತು, ಅದಕ್ಕೆ ಅವೆಲ್ಲ ಬೇಡ ಅಂದೆ ಅಂದ್ಲು. ಹೋ ಸರಿ ಸರಿ, ಸಿಂಪಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ಯಾ, ಚೆನ್ನಾಗಿದೆ, ನಿನ್ನಿಷ್ಟ, ಬೆಳಿಗ್ಗೆ ನಿನಗಿಷ್ಟ ಬಂದದ್ದು ಹೋಗು, ಈವ್ನಿಂಗ್ ಮಾತ್ರ ಖಂಡಿತ ನಾನು ಪಿಕಪ್ ಮಾಡ್ತೀನಿ ಅಂತ ಗಟ್ಟಿಯಾಗಿ ಹೇಳ್ದೆ. ಓಕೆ ಅಂತ ತಲೆ ಎಲ್ಲಾಡಿಸಿದ್ಲು ಸುರಭಿ. ಸರಿ ಆಗತ್ತೆ, ಈ ಸಮಯದಲ್ಲಿ ಆಫೀಸ್ ಮುಗಿಸಿ ತನ್ನ ತಾತನಿಗಾಗ ಆಸ್ಪತ್ರೆಗೆ ಹೋಗ್ತಿದ್ದ ರುದ್ರ ಆ ಪಾರ್ಲರ್ ಮುಂದೆ ಹೋಗ್ತಾ ಆ ಪಾರ್ಲರ್ ಕಡೆ ನೋಡಿ ಶಾಕ್ ಆಗಿ ಸಡನ್ ಬ್ರೇಕ್ ಆ ಕಾರ್ ನಿಲ್ಲಿಸ್ಬಿಟ್ಟ.